ಕೆಆರ್ ಪುರಂನಲ್ಲಿ ಬೆಳ್ಳಂಬೆಳಗ್ಗೆ ಸಿಲಿಂಡರ್ ಬ್ಲಾಸ್ಟ್. ಬಿಗ್ ಅಪ್ಡೇಟ್ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನಾನು ಹರ್ಷವರ್ಧನ್. ಕೆಆರ್ ಪುರಂ ಪ್ರದೇಶದಲ್ಲಿ ಇಂದು ಬೆಳಿಗ್ಗೆ 7:15ಕ್ಕೆ ಭಯಾನಕ ಸಿಲಿಂಡರ್ ಬ್ಲಾಸ್ಟ್ ಸಂಭವಿಸಿದೆ. ಈ ಘಟನೆಯು ಅಕ್ಕಯ್ಯಮ್ಮ ಎಂಬ ವೃದ್ಧೆಯ ಮನೆಯಲ್ಲಿ ನಡೆದಿದೆ. ಈ ಘಟನೆಯಲ್ಲಿ ಅಕ್ಕಮ್ಮಯ್ಯ ಕೂಡ ಮೃತಪಟ್ಟಿದ್ದಾಳೆ. ಮನೆಯ ಹಿಂಭಾಗದಲ್ಲಿದ್ದ 3 ಶೆಡ್ಗಳಿಗೂ ಕೂಡ ಹಾನಿಯಾಗಿದೆ. ಮನೆಯಲ್ಲಿದ್ದ ಇನ್ನುಳಿದ 4 ಮಂದಿಗಳಾದ ಶೇಖರ್, ಕಿರಣ್ ಕುಮಾರ್, ಕಾಂಚನ ಮತ್ತು ಚಂದನ ಇವರೆಲ್ಲರಿಗೂ ಕೂಡ ಗಾಯವಾಗಿದೆ. ಚಂದನಾಳಿಗೆ 50% ಸುಟ್ಟ ಗಾಯಗಳಾಗಿವೆ. ಘಟನೆಯ ನಂತರ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ವೈಟ್ ಫೀಲ್ಡ್ ಡಿವಿಷನ್ ಡಿಸಿಪಿ ಪರಶುರಾಮ್ ಹೇಳಿದ್ದಾರೆ, ಘಟನೆಯಲ್ಲಿದ್ದ ಸಂಪೂರ್ಣ ಮಾಹಿತಿ ತಜ್ಞರ ಪರಿಶೀಲನೆ ನಂತರ ತಿಳಿಸಲಾಗುತ್ತದೆ. ಪ್ರಾಥಮಿಕ ತನಿಖೆಯಲ್ಲಿ ಇದು ಸಿಲಿಂಡರ್ ಬ್ಲಾಸ್ಟ್ ನಂತೆ ಕಾಣುತ್ತಿದೆ, ಆದರೆ ಸಂಪೂರ್ಣ ತನಿಖೆಯ ನಂತರವೇ ನಿಜವಾದ ಕಾರಣ ತಿಳಿದು ಬರುತ್ತದೆ.